ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸುಮಾರು 81,000 ಉದ್ಯೋಗಗಳಲ್ಲಿ 35,000 ಉದ್ಯೋಗಗಳು ಖಾಲಿ ಇದ್ದವು. ಅಷ್ಟು 35,000 ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡಿದೆ ಹಿಂದೆ ನಾವು ಸರ್ಕಾರ ಇಲ್ಲ. ಇಟ್ ಇಸ್ ಆನ್ ರೆಕಾರ್ಡ್. ಐ ಆಮ್ ನಾಟ್ ಲೈಯಿಂಗ್. ಇಟ್ ಇಸ್ ಆನ್ ರೆಕಾರ್ಡ್. 35,000 ಉದ್ಯೋಗ ಈಗಲೂ ಖಾಲಿ ಇದ್ದಾವೆ, ಈಗಲೂ ಭರ್ತಿ ಮಾಡಬೇಕು. ಆ ಮೀಸಲಾತಿ ಕೊಟ್ಟದ್ರಿಂದ ಅನೇಕ ಜನ ಡಾಕ್ಟರ್ಗಳಾದರು, ಇಂಜಿನಿಯರ್ಗಳಾದರು, ಟೀಚರ್ಸ್ಗಳಾದರು, ಪ್ರೊಫೆಸರ್ಗಳಾದರು ಉದ್ಯೋಗದಲ್ಲಿ ಕೆಲಸ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತಿತ್ತು. ಮತ್ತು ಇಡೀ ರಾಜ್ಯದಲ್ಲಿ 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 8%. ನೀವು ಹೇಳಲಿಲ್ಲ ಇದನ್ನು ರಾಯರೆಡ್ಡಿ ಅವರೇ. ನೀವು ಅದೇ ಬಿಟ್ಟೋಗಿತ್ತು ಅಂತ ಹೇಳಿದೆ ನಾನು ಅಷ್ಟೇ. ಅದು ಒಂದೇ ಪಾಯಿಂಟ್ ಅಲ್ಲ, ನೀನು ಬಹಳ ಹೇಳಿದ್ಯಾ. ನೀ ಹೇಳ್ದವೆಲ್ಲ ನಾ ಹೇಳಕ್ಕಾಗಲ್ಲ. ಇದು ಬಿಟ್ಟೋಗಿತ್ತು ಅಂತ ಹೇಳಿದೆ ಅಷ್ಟೇ. ನೋಡಿ, ನಿನ್ ಭಾಷಣ ಎಲ್ಲ ಕೇಳಿದೀನಿ ಅಂತ ಗೊತ್ತಾಯ್ತಾ ಈಗ. ಗೊತ್ತಿದೆ ನಿಮ್ ಬಗ್ಗೆ. 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ ಅದು ರಿಸರ್ವೇಶನ್ ಕೊಡಬೇಕು ಅಂತ ಮಾಡಿದ್ರು. ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಈಶ್ವರ್, ಐ ಥಿಂಕ್ ಯು ಆರ್ ಹ್ಯಾಪಿ. ಮಾಡಬೇಕು. ದುಡ್ಡು ಕೊಟ್ಟ ಮೇಲೆ ಖರ್ಚಾಗಬೇಕಲ್ಲ. ಜನ ಇಲ್ದೇವ್ರೆ, ಅಧಿಕಾರಿಗಳೇ ಇಲ್ದೇವ್ರೆ ಖರ್ಚು ಮಾಡೋರು ಯಾರು? ಈಗ ಈ ವರ್ಷ ಹೈದರಾಬಾದ್ ಕರ್ನಾಟಕಕ್ಕೆ 3,000 ಕೋಟಿ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕಕ್ಕೆ KKRDBಗೆ 3,000 ಕೋಟಿ ಕೊಡಬೇಕು. ರಾಯರೆಡ್ಡಿ ಮುಂದಿನ ವರ್ಷ 5,000 ಕೊಡಿ ಅಂತ ಕೇಳಿದ್ದಾರೆ. ನಾವು ಹೇಳಿದ್ದೀವಿ, ನೀವು ಕೇಳಿದ್ದೀರಿ ಅಂತ ಹೇಳಿದ್ದು. ನಾವು ಹೇಳದನ್ನ ಪುನರುಚ್ಚಾರ ಮಾಡಿದ್ದೀರಿ. ಓಕೆ, ಮ್ಯಾನಿಫೆಸ್ಟೋನಲ್ಲಿ ಇದೆ. ನಾವು ಹೈದರಾಬಾದ್ ಕರ್ನಾಟಕ ಹೋಗಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಜನರಿಗೆ ಹೇಳಿದ್ದೀವಿ, 5,000 ಕೊಡ್ತೀವಿ. ಹೋದ ಬಜೆಟ್ ನಲ್ಲೇ ಬಸವರಾಜ ಬೊಮ್ಮಾಯಿ 5,000 ಕೋಟಿ ರೂಪಾಯಿ ರಿಸರ್ವ್ ಮಾಡಿಟ್ಟಿದ್ರು. ಇಲ್ಲ, ಕೊಟ್ಟಿಲ್ಲ. ಬರೀ 3,000 ಕೋಟಿ ಕೊಟ್ಟಿದ್ರು. ಆ 3,000 ಕೋಟಿಯಲ್ಲಿ ಖರ್ಚಾಗಿದ್ದು ಬರೀ 22% ಮಾತ್ರ. ಗೊತ್ತಾಯ್ತಾ? 1,500 ಕೋಟಿಗೆ ಯು ಆರ್ ನಾಟ್ ಫ್ರಮ್ ಕಲ್ಯಾಣ ಕರ್ನಾಟಕ. 1,500 ಕೋಟಿ ರೂಪಾಯಿಗೆ ಫೆಬ್ರವರಿವರೆಗೆ ಮೊನ್ನೆ ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ, ಒಂದು ನಯಾ ಪೈಸೆ ಹಣ ಖರ್ಚು ಮಾಡಿಲ್ಲ. ಅದಕ್ಕಾಗಿ ಹಣ ಬರೀ ಬ್ಯಾಂಕಿನಲ್ಲಿ ಉಳಿತು. ಈಗ ಖರ್ಚು ಮಾಡುವಂತ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಈಗ 3,000 ಕೋಟಿ ಕೊಡತ್ತಿರಲ್ಲ, ನಾವು ಕೊಟ್ಟಿದ್ದ 3,000 ಕೋಟಿ ಕೊಡತ್ತಿರೋ ಅಥವಾ ಹಿಂದಿಂದ ಉಳಿದೈತಲ್ಲ ಅದನ್ನ ನೀವು ಅನೌನ್ಸ್ ಮಾಡಿರಿ, ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದು ಬಿಟ್ಟು 3,000 ಕೋಟಿ ಕೊಡ್ತಾ ಇದ್ದೇವೆ. ಅದ್ರ ಹೋದ್ ಸರ್ತಿದ್ ಬಿಟ್ಟು. ಹೌದು ಹೌದು. ಅಂದ್ರೆ ಟೋಟಲ್ 4,500 ಕೋಟಿ. ಹೌದು. ನೀವು ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ? ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ ನೀವು? ಡಿಸೆಂಬರ್ ಅಪ್ರೂವಲ್ ಆಗಿಲ್ಲ. ಸ್ಮಾರ್ಟ್ ಆಗಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಸ್ಮಾರ್ಟ್ ಆನ್ಸರ್ ಕೊಟ್ಟರು ಅಂತ ನಾನು ಹೇಳಿದೆ. 3,000 ಪ್ಲಸ್ 2,000 ನೆಕ್ಸ್ಟ್ ಇಯರ್ ಇಂದ 5,000 ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು. ನನ್ಗೇನಪ್ಪ ಅಂತಂದ್ರೆ, ನಾವು ಕೊಟ್ಟಣ ಖರ್ಚಾಗಬೇಕು, ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು, ಬಹಳ ಹೆಚ್ಚು ಅತಿ ಹಿಂದುಳಿದ ತಾಲೂಕುಗಳಿರೋದು ಆ ಭಾಗದಲ್ಲಿ. ಮುಂಬೈ ಭಾಗದಲ್ಲಿ ಬರೀ 5 ತಾಲೂಕು ಅಷ್ಟೇ ಅತಿ ಹಿಂದುಳಿದ. 21 ತಾಲೂಕುಗಳು 175 ತಾಲೂಕಿದ್ದಾಗ 35 ತಾಲೂಕುಗಳಿಗಿದ್ದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಈಗ 41 ತಾಲೂಕಲ್ಲ, 41 ತಾಲೂಕುಗಳಿದ್ದಾವೆ. ಮುಖ್ಯಮಂತ್ರಿಗಳ ಆ 5 ತಾಲೂಕಿಗೂ ಅಲ್ಲ, ಮತಕ್ಷೇತ್ರ ತಾಲೂಕುಗಳು 35 ಇದ್ದದ್ದು. ಆಗ ಕಿತ್ತೂರು ಕನ್ನಡದಾಗ ತಾವೇನು ಹೇಳಿದ್ರೆ 5 ತಾಲೂಕುಗಳ ತಳಿ, ಅದಕ್ಕೂ ಅದರ ಅನುಪಾತದ ಪ್ರಕಾರ ನಮಗೂ ಕೊಡ್ರಿ. ಕಡೆ 5 ತಾಲೂಕ ಬ್ಯಾಕ್ವರ್ಡ್ ಅದಾವು ಅಂದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗ್ತದೆ. ನಾವು ಬರೀ ನಿಮ್ ಭಾಗ ಅಷ್ಟೇ ಅಲ್ಲ, ಯಾವ್ಯಾವ ತಾಲೂಕುಗಳು
ಈಗ ಕಮಿಟಿ ಮಾಡ್ತೀವಲ್ಲ ಐಪವರ್ ಕಮಿಟಿ ಅಥವಾ ನಂಜುಂಡಪ್ಪನವರು ವರದಿ ಪ್ರಕಾರ ಆಗಿದಾವೆ, ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ತಾಲೂಕು ಎಲ್ಲಕ್ಕೂ ಕೊಡ್ತೀವಿ. ಬರೀ ಒಂದಕ್ಕೆ ಯಾಕೆ ಕೊಡೋದು? ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದೀವಿ ಅಂತ ಹೇಳಿದ್ದು ಅಷ್ಟೇ. ಕೊಡಬೇಕಾದಾಗ ಎಲ್ಲಕ್ಕೂ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ, ಈಗ ತಾವು ಏನ್ 370 ಜನ್ KKRDB ಕಲ್ಯಾಣ ಕರ್ನಾಟಕ, ನಾನು ಬೀದರ್ ದಕ್ಷಿಣ ಕ್ಷೇತ್ರ ಮುಖ್ಯಮಂತ್ರಿಗಳೇ, ನಾನು ವಿಧಾನಸಭಾ ವೈಸ್ ಹಂಚಿಕೆ ಮಾಡಿ ಅಂತ ವಿನಂತಿ. ತಾಲೂಕು ವೈಸ್ ಮಾಡಿದ್ರೆ ಬಹಳಷ್ಟು ಬೀದರ್ ದಕ್ಷಿಣ ಬಹಳಷ್ಟು ತಾರತಮ್ಯ ಆಗಿದೆ, ಬಹಳಷ್ಟು ಕ್ಷೇತ್ರಕ್ಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ವಿಧಾನಸಭಾ ವೈಸ್ ತಾವು ಹಂಚಿದ್ರೆ ನ್ಯಾಯ ಒದಗಿಸ್ಕೊಟ್ಟಪ್ಲೆ ಆಗ್ತದೆ ಕಲ್ಯಾಣ ಕರ್ನಾಟಕದ ಮತಕ್ಷೇತ್ರಗಳು ಅಂತ ವಿನಂತಿ ಮಾಡ್ತೀನಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೆ 2013-14ರಿಂದ ಇವತ್ತಿನವರೆಗೆ ಅಲೋಕೇಶನ್ ಆಗಿರ್ತಕ್ಕಂತಹ 14,877.36 ಕೋಟಿ ರೂಪಾಯಿಗಳು 14,877.36 ಕೋಟಿ ರೂಗಳು ಬಿಡುಗಡೆಯಾದದ್ದು 10,229 ಕೋಟಿ ರೂಗಳು, ಖರ್ಚಾಗಿರೋದು 8,334 ಕೋಟಿ ರೂಪಾಯಿಗಳು. ಈ ವರ್ಷದ ಅಲ್ದೇನೆ 8,334 ಕೋಟಿಗಳು ಹೈದರಾಬಾದ್ ಕರ್ನಾಟಕಕ್ಕೆ, ಇದಕ್ಕೆ ಎಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ. ಈ ವರ್ಷ 33,000 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ವರ್ಷದಿಂದ 5,000 ಕೊಡಬೇಕು ಅಂತ ಇದ್ದಾರೆ, ಕೊಡ್ತೀವಿ. I hope that you are all happy who are coming from Kalyan Karnataka. ಮುಂಬೈ ಕರ್ನಾಟಕದಲ್ಲಿ ಕೂಡ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತೀವಿ. ವಿಶೇಷ ಸೌಲಭ್ಯಗಳು ಹೊಂದಿದೆ. ನೀರಾವರಿ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಹೆಲ್ತ್ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲಕ್ಕೂ ಮಾಡ್ಕೊಡ್ತೀವಿ. KBJನಲ್ಲಿ ಈಗ ನೀರಾವರಿಗೆ ಬಂದ್ಬಿಡ್ತೀನಿ. ನೀರಾವರಿ ರಾಯರೆಡ್ಡಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಬೇಕಾದಂತ ಅಗತ್ಯ ಇಲ್ಲ. ಏನಾಗಿದೆ, 3ನೇ ಹಂತ KBJNL, ಅದರಲ್ಲಿ 130 TMC ನೀರನ್ನ ಬಳಸ್ಕೋಬೇಕು ಅಂತ ಹೇಳಿದರೆ 36 TMC ತುಂಗಭದ್ರಾ ಇದರಲ್ಲಿ ಬರ್ತದೆ. ಆ 130 TMC ಬಳಸ್ಕೋಬೇಕಾದ್ರೆ 2013ರಲ್ಲಿ ಮಾಡಿಫೈಡ್ ಆರ್ಡರ್ಸ್ ಆಯ್ತು. 2013 10 ವರ್ಷಗಳಾಯ್ತು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಮಿಸ್ಟರ್ ಅಪ್ಪರ್ ಕೃಷ್ಣಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತಿನವರೆಗೆ. ಅವ್ರು ಸ್ಟೇ ತಗೊಂಡಿದ್ದಾರೆ ತೆಲಂಗಾಣದವರು, ಆಂಧ್ರದವರು ಅಂತೇಳಿ. ನೀವು ಅಫಿಡವಿಟ್ ಯಾರು ಹಾಕ್ಬೇಕಲ್ವಾ, ವೆಕೇಟ್ ಮಾಡ್ರಿ ಅಂತ. ಮಾಡೇ ಇಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ನಾವ, ಕೇಂದ್ರ ಸರ್ಕಾರ? ಇದು ಒಂದು. ಎರಡನೇ ಟ್ರಿಬ್ಯುನಲ್ ಬ್ರಿಡ್ಜ್ ಎಂತದು, ಬ್ರಿಜೇಶ್ ಕುಮಾರ್ ಎರಡನೇ ಟ್ರಿಬ್ಯುನಲ್, ಅದರ ಅಧ್ಯಕ್ಷರು ವರದಿ ಕೊಟ್ಟು 13 ವರ್ಷಗಳಾಯ್ತು. 13 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗದೇನೆ 324.257 ಮೀಟರ್ಗೆ ಎತ್ತರಿಸಕ್ಕಾಗಲ್ಲ. ಸಾರಿ, 524. ಹೌದೌದು, ಸಾರಿ, 524 ಮೀಟರ್. ತಾವು ಹೇಳಿದ್ರಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ.
ತಮ್ಮ ನೇತೃತ್ವದ ಒಂದು ಸರ್ವಪಕ್ಷ ನಿಯೋಗ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ರಿ. ಓಕೆ, ನಾವು ನಿಮ್ ಜೋಡ ಬರ್ತೀವಿ, ನಾವು ಒತ್ತಡ ಮಾಡ್ತೀವಿ. ಬಟ್ ಒಂದೇನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ ಆ ಪ್ರೈಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ಪ್ರಧಾನಮಂತ್ರಿಗಳ ಟೈಮೇ ಅಪಾಯಿಂಟ್ಮೆಂಟ್ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ ಐ ಆಮ್ ರೆಡಿ ಟು ಟೇಕ್ ದಿ ಡೆಲಿಗೇಷನ್ ಆಫ್ ಆಲ್ ಪಾರ್ಟೀಸ್. ಅಶೋಕ, ನೀನು ಕೋಆಪರೇಟ್ ಮಾಡಪ್ಪ. ನೋಡಿ, ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು 27ನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು, ಡಿಸೆಂಬರ್ನಲ್ಲಿ ಅಲ್ಲ ನವೆಂಬರ್ನಲ್ಲಿ ಬರೆದಿದ್ದೀನಿ. ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಅವರು ಪತ್ರ ಬರೆದಿದ್ದೀನಿ. ಇವತ್ತಿನವರೆಗೆ ಡೇಟೇ ಕೊಟ್ಟಿಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಟ್ಟರೆ ತಾನೇ ಹೋಗೋದು, ಡೆಲಿಗೇಷನ್ ಕರ್ಕೊಂಡು ಹೋಗೋದು. ಡೆಲ್ಲಿಗೆ ಕೇಳ್ತೀನಿ ನಾನು, ಸ್ವಲ್ಪ ನೀವು ಅಶೋಕ ಇಬ್ರೂ ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ, ಕರ್ಕೊಂಡು ಹೋಗೋಣ, ಒತ್ತಡ ಹಾಕೋಣ, ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ. ಹಿಂದೇನೂ ಒಂದ್ಸಾರಿ ಕರ್ಕೊಂಡು ಹೋಗಿದ್ದೆ ನಾನು ಮಹದಾಯಿ ಬಗ್ಗೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದೆ. ಆಗ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು, ನಾವು, ಜೋಶಿಯವರು, ಸದಾನಂದ ಗೌಡರು ಎಲ್ಲ ಹೋಗಿದ್ದು. ಆಮೇಲೆ ಎಂತ ಎಮ್ಮ ನಮ್ಮ ಇವರು ಶೋಭಾ ಕರಂದ್ಲಾಜೆ ಎಲ್ಲ ಹೋಗಿದ್ದು. ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು. ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು, ಮತ್ತು ಯರ್ನಾಳ ಸ್ವಾಮಿಗಳು, ಸುಮಾರು ಸ್ವಾಮಿಗಳು, ರೈತ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಈಶ್ವರ್ ಜೊತೆಗೆ ಮಾತಾಡ್ರಿ. ಈಗ ಅಶೋಕ್ ಅವರು, ಪ್ರಹ್ಲಾದ್ ಈಶ್ವರು ಕೂಡಿ ತಾವು ಒಂದು ಇದು ಮಾಡಿ ಅದೇನ್ ಸಮಸ್ಯೆ ಇದೆ ಉತ್ತರ ಅಂದ್ರೆ 70 ಭಾಗ ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ನಾನು ಐ ಆಮ್ ರೆಡಿ ಟು ಗೆಟ್ ದಿ ಡೆಲಿಗೇಷನ್ provided if chief minister agrees. Prime minister agrees. ಮಾಡಿಸಿ, ನೀವು ಕೊಡಿಸಿ. ಯಾವತ್ತು ಕೊಡಿಸ್ತೀರಿ? ನಾಳೆ ಕೊಡಿಸ್ತೀರಾ? ನಾಳಿದ್ದು ಕೊಡಿಸ್ತೀರಾ? ಇನ್ನೊಂದು ವಾರಕ್ಕೆ ಕೊಡಿಸ್ತೀರಾ? 10 ದಿನಕ್ಕೆ ಕೊಡಿಸ್ತೀರಾ? ಕೊಡಿಸಿ. ಗೌಡ್ರ, ಈಗ ಅವ್ರು ಕಾರ್ಯಸರಳ ಮಾಡಿದ್ರೆ ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದಲಿನಾಗ ಇನ್ನೂ ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊಂತ ಹೋಗ್ತಾರೆ. ಈಗ ಅವ್ರು ಹೇಳ್ರಿ ಅವ್ರಿಗೆ ಸರಿಯಾಗಿ. ಕೃಷ್ಣಾ ಬಗ್ಗೆ ಹೇಳಕತ್ತೀನಿ ನಾನು. ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಲೀಡ್ ತಗೊಳ್ಳಿ. ಇದ್ರಾಗ ಏನ್ ರಾಜಕೀಯ ಮಾಡೋದೈತಿ? ಮತ್ತೆ ನೀವು ರಾಜಕೀಯ ಮಾಡ್ಲಿಕ್ಕೆ ಬರೋಲ್ಲ. ಇಲ್ಲಿ ರಾಜಕೀಯ ಮಾಡೋದೇ ಬೇಡ ಯಾರು. ನಮ್ಮ ಉತ್ತರ ಕನ್ನಡ ಭವಿಷ್ಯ ಅವ್ರು ಹೇಳೋದು ಸರಿ ಇದೆ. ಬಾಯಿ ಬಿಚ್ಚಿಬಿಡಿ ಸ್ವಲ್ಪ ಅಶೋಕರೇ, ಇಲ್ಲಾಂದ್ರೆ ಸುನೀಲ್ ಅವರೇ ರಿಯಲ್ ಇನ್ಸೈಡರ್ ಅದಾರ. ಈಗ ಆಯ್ತು. ಈಗ ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಅಲಿಗೇಷನ್ ಅಗೇನ್ಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ದಿ ಅಮಿತ್ ಶಾ. ವಾಟ್ ಐ ವಾಂಟ್ ಟು ಟೆಲ್, ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ, ಮಹದಾಯಿ ಬಗ್ಗೆನೂ ಕೂಡ ಏನಾಗಿದೆ ನೋಡಿ. ಮಹದಾಯಿ ಯೋಜನೆ ಕುಡಿಯ ನೀರಿನ ಯೋಜನೆ. ಆ ಕುಡಿಯ ನೀರಿನ ಯೋಜನೆಗೆ ಒಂದೇ ಒಂದು ಸಣ್ಣ ತೊಡಕು ಇದೆ. ಏನ್ ತೊಡಕು ಇದೆ ಅಂತಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಕೇಂದ್ರ ಸರ್ಕಾರ. ಅವ್ರು ಕೊಟ್ಟ ತಕ್ಷಣ ನಾವು ರೆಡಿ ಇರ್ತೀವಿ, ಟೆಂಡರ್ ಕೂಡ ಕರೆದಿದ್ದೀವಿ, ಕೆಲಸ ಪ್ರಾರಂಭ ನಾಳೆನೇ ಮಾಡ್ತೀವಿ. ಕೊಡಿಸ್ಕೊಡಿ ಅದನ್ನ ಸರ್. ಇದ್ರ ಬಗ್ಗೆ ನಾನು ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಕೂಡ ತಗೊಂಡು ಹೋಗೋಣ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಿದ್ದೆ, ಅವ್ರು ಕಾಗದ ಕೊಡಿ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾರು? ನಾ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದೆ, ನಿನ್ನಿಲ್ದ ಮೊನ್ನೆ ಮಾತಾಡಿದೆ. ಕೊಡಿಸ್ಕೊಡ ಕೊಡಿ, ನಾನು ಮಾಡಿಸ್ಕೊಡ್ತೇನೆ. ಇವತ್ತೇ ಕೊಡಿಸ್ಕೊಡಪ್ಪ ಅರವಿಂದ. ಆಯ್ತು, ರಿಕ್ವೆಸ್ಟ್ ಮಾಡಿದೀವಿ, ಅಪಾಯಿಂಟ್ಮೆಂಟ್ ಕೇಳಿದೀವಿ. ಆಯ್ತು. ಈಗ ಇಲೆಕ್ಷನ್ ಮಹದಾಯಿ, ಅಪ್ಪರ್ ಕೃಷ್ಣ, ಬರ ಇಷ್ಟಕ್ಕೂ ಒಂದು ಟೈಮ್ ಕೊಡಿಸ್ಬಿಡಿ, ಇಷ್ಟು ಚರ್ಚೆ ಮಾಡೋಣ. ಆಮೇಲೆ ಈ ಅಪ್ಪರ್ ಭದ್ರಾ ಇದೆಯಲ್ಲ, ಮಾನ್ಯ ಅಪ್ಪರ್ ಭದ್ರಾ, ಇದಕ್ಕೆ ಹೇಳ್ತೀನಿ, ಗೊತ್ತಿದೆ ನನಗೆ.
ಅಪ್ಪರ್ ಭದ್ರಾ ಇದೆಯಲ್ಲ, ಅಪ್ಪರ್ ಭದ್ರಕ್ಕೆ ಸುಮಾರು 21,000 ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ. 21,000 ಕೋಟಿ ಚಿಲ್ಲರೆ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ ಫೆಬ್ರವರಿ 2ನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ಅನ್ನೋ ಕಾಣಿಸುತ್ತೆ. ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು, ಅಪ್ಪರ್ ಭದ್ರಾ. ಆಮೇಲೆ 5,300 ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. 5,300 ಕೋಟಿ. ಅದರಂತೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡಿದ್ರು. ಇವತ್ತಿನವರೆಗೆ ಡಿಸೆಂಬರ್ ಆಯ್ತಾ ಬಂತು, ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಲಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕಕ್ಕೆ ₹1 ಬಾಕಿ ಇಲ್ಲ. ಇದು 5,300 ಕೋಟಿ ಯಾವುದು? ಅವರೇ ಬಜೆಟ್ನಲ್ಲಿ ಹೇಳಿರೋದು, ನಾನು ಹೇಳೋದಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು. ಇದನ್ನ ಏನಂತ ಕರಿಬೇಕು? ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಹಣಕಾಸಿನ ಮಂತ್ರಿ ಅಂತ ಕರಿಬೇಕಾ ಬೇಡವಾ? ಇವತ್ತಿನವರೆಗೆ ಡಿಸೆಂಬರ್ ಆಯ್ತು ಮುನಿಯಪ್ಪನವ್ರೆ, ಇನ್ನೂ ₹1 ಬಂದಿಲ್ಲ. ಕೊಡಬೇಕು. ವೇರಾಜ್ ಇನ್ ಪೋಲಾವರಂ ಆಂಧ್ರದಲ್ಲಿ 100% ನಾವು ಕೊಡ್ತಾ ಇದ್ದೀವಿ. ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದ್ರು. 100% ಅಲ್ಲ, 90% ಅವ್ರು ಕೊಡ್ತಾರೆ, 10% ನಾವು ಕೊಡಬೇಕು. ಅದು ಆಕ್ಚುಲಿ ನನಗೆ ತಿಳಿದ ಮಾಹಿತಿ ಪ್ರಕಾರ ಒಂದು ಪ್ರಜಾವಾಣಿಯನ್ನು ಯಾವುದೋ ಒಂದು ಇದರಲ್ಲಿ ಆರ್ಟಿಕಲ್ ಇತ್ತು, ಅದು ನ್ಯಾಷನಲ್ ಪ್ರಾಜೆಕ್ಟೇ ಆಗಿಲ್ಲ, ಬರೇ ಹಣಕಾಸು ಕೊಡ್ತೀವಿ ಇಷ್ಟು ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಬಟ್ ನ್ಯಾಷನಲ್ ಪ್ರಾಜೆಕ್ಟೇ ಆಗಿಲ್ಲ ಅಂತ ಹೇಳೋದು ಇನ್ನು ಕೂಡ ಇನ್ಫಾರ್ಮೇಶನ್ ಮುಂದಿದೆ. ಅದೇ 90% ಅವ್ರು ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದು ನೋಡಿ, ಪೋಲಾವರಂ ಪ್ರಾಜೆಕ್ಟ್ ಆಂಧ್ರದಲ್ಲಿ 90% ಹಿಂದೆ ನಮ್ಮ ಸರ್ಕಾರ ಕೊಡ್ತಲ್ಲ, 90%. ಅದನ್ನೇ ಭದ್ರಾನು ಮಾಡ್ಲಿ ಅವರು ಅಂತ. 90% ಸರ್, 5,000 ಅಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಮಗೆ 5,300 ಕೋಟಿ ಬಂದ್ರೆ ಎಷ್ಟು ಅನುಕೂಲ ಆಗ್ತದೆ ರಾಜ್ಯ ಸರ್ಕಾರಕ್ಕೆ. ಅದರಲ್ಲೂ ಆ ದುಡ್ಡನ್ನೆಲ್ಲ ಅಪ್ಪರ್ ಭದ್ರಾಕ್ಕೆ ಖರ್ಚು ಮಾಡೋದು. ಅಪ್ಪರ್ ಭದ್ರಾಕ್ಕೆ ಈಗ ನಾವು ಖರ್ಚು ಮಾಡದೇ ಇರ್ತಕ್ಕಂಥ ಹಣನ R&R ವರ್ಕ್ಸ್ಗೆ ಖರ್ಚು ಮಾಡ್ಬೋದು. ಆದರೂ ನಾನು ಹೇಳ್ತೀನಿ, ನಾವು ಪೆಂಡಿಂಗ್ ನೋಟಿಫಿಕೇಶನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಗೆಜೆಟ್ ನೋಟಿಫಿಕೇಶನ್ ಆಗೋವರೆಗೆ, ಬಟ್ ವಿಲ್ ನಾಟ್ ಕೀಪ್ ಕ್ವೈಟ್. R&R ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಗಭದ್ರ ಎರಡನ್ನೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ನಾನು ಬಹಳಷ್ಟು ಇದಾವೆ. ಈಗ 2013ರಿಂದ 2008 ನಾವು ಎಷ್ಟು ದುಡ್ಡು ಖರ್ಚು ಮಾಡೋದು, ರಸ್ತೆಗಳಿಗೆ ಎಷ್ಟು ಖರ್ಚು ಮಾಡೋದು, ಹಾಸ್ಟೆಲ್ಗಳಿಗೆ ಎಷ್ಟು ಖರ್ಚು ಮಾಡೋದು, ನೀರಾವರಿಗೆ ಎಷ್ಟು ಖರ್ಚು ಮಾಡೋದು, ಆಮೇಲೆ ಬ್ರಿಡ್ಜಸ್ಗಳು ಎಷ್ಟು ಮಾಡೋದು, ಕಟ್ಟಡಗಳು ಎಷ್ಟು ಕಟ್ಟೋದು, ಇವೆಲ್ಲ ನಾನು ಹೇಳಕ್ ಹೋಗಲ್ಲ. ಅವರು ಎಷ್ಟು ಮಾಡಿದ್ರು, ನಾವು ಎಷ್ಟು ಮಾಡೋದು, ಅವೆಲ್ಲ ಹೇಳಿದ್ರೆ ಮತ್ತೆ ರಾಜಕೀಯ ಮಾಡಿದ್ರು ಅಂತೇಳಿ ಎಲ್ಲ ಜಗಳಕ್ಕೆ ಬಂದ್ಬಿಡ್ತಾರೆ ನನ್ನ ಮೇಲೆ. ಆಗುತ್ತೆ. ಕೊನೆಗೆ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಂತ ನೀಡಿದಂಥದ್ರಲ್ಲಿ 1/3 ಗ್ರಾಂಟು ರಿಲೀಸ್ ಆಗಲಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲನೂ ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ನಾವು ಯಾವ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಹಿಂದುಳಿದ ತಾಲೂಕುಗಳಿದ್ದಾವೆ, ಅವೆಲ್ಲ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಅದಕ್ಕೋಸ್ಕರನೇ
ಒಂದು ಕಮಿಟಿ ಹೈ ಪವರ್ ಕಮಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಆದರೆ ಕೆಲಸ ಶುರು ಮಾಡ್ತೀವಿ, R&R ಕೆಲಸ ಮಾಡ್ತೀವಿ, ಮಹದಾಯಿ ಯೋಜನೆಯನ್ನು ಮಾಡ್ತೀವಿ. ಆಮೇಲೆ ಮೇಕೆದಾಟು ಯೋಜನೆ ಇದೆಯಲ್ಲ, ಇದು ಈಗಾಗಲೇ 2018ರಲ್ಲೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಬಿಟ್ಟಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. 177 TMC 177.25 TMC ನೀರನ್ನು ಅವ್ರಿಗೆ ಕೊಡಬೇಕು. ಅವ್ರಿಗೆ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಇಯರ್ಸ್ನಲ್ಲಿ ಅವರು ದೇ ಆರ್ ಎಂಟೈಟಲ್ಡ್ ಓನ್ಲಿ ಫಾರ್ 177.25 TMC ಆಫ್ ವಾಟರ್. ತಮಿಳುನಾಡು ಅವ್ರು ಯಾರೋ ಒಬ್ರು ನಮ್ಗೆ ಇಲ್ಲಿ ಸಲಹೆ ಮಾಡ್ತಿರು, ಕರೆದು ಮಾತಾಡಿ ಅವ್ರ ಜೊತೆನಲ್ಲಿ, ಕೋರ್ಟ್ನವರು ಫೈನಲ್. ಸರ್, ಇನ್ಫ್ಯಾಕ್ಟು ಅದು ಮೊದಲು ಸನ್ಮಾನ್ಯ ಅಧ್ಯಕ್ಷರೇ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ನಾವೆಲ್ಲ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಬಹಳಷ್ಟು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ನಮ್ಮ ಕಾನೂನು ತಂಡದ ಮುಖ್ಯಸ್ಥರು, ನಮ್ಮ ಅಧಿಕಾರಿಗಳು ತಿಂಗಳುಗಟ್ಟಲೆ ಇದ್ಕೊಂಡು ಮೊದಲು ನಾವು ಬಿಳ್ಗುಂದ್ರು ಸ್ಟೇಷನ್ನಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ನಮ್ಮ ಒಂದು ಹೋರಾಟದ ಫಲವಾಗಿ ನಾವು ಬಹಳ ಗಂಭೀರವಾಗಿ ಅದನ್ನು ಫೈಟ್ ಮಾಡಿದ್ರಿಂದ 192 TMCಯನ್ನು ಕಡಿಮೆ ಮಾಡಿ ಇವತ್ತು 177.25 TMCಗೆ ಅದನ್ನು ಇಳಿಸಿದ್ರು. ಅಂದರೆ ಅವ್ರಿಗೆ 23 TMC ಕಡಿಮೆ ಆಯಿತು, ನಮಗೆ 23 TMC ಜಾಸ್ತಿ ಆಯಿತು. ಇದಲ್ಲದೆ ಬೆಂಗಳೂರು ಕುಡಿ ನೀರಿಗೆ ಇವತ್ತೊಂದು ದಿವಸ ಬಹಳ ವಿರೋಧ ಮಾಡಿದ್ರು ತಮಿಳುನಾಡದವರು ಅವಾಗ. ಯಾಕಂದ್ರೆ 2-3 ಭಾಗ 2/3 ಬೆಂಗಳೂರು ಇವತ್ತು ಕಾವೇರಿ ಬೇಸಿನಲ್ಲಿ ಬರೋದಲ್ಲ ಅಂತೇಳಿ. ಆವಾಗ ನಮ್ಮ ಕಾನೂನು ಮುಖ್ಯಸ್ಥರು ನಾರಿಮನ್ ಅವರು ಹೇಳಿದ್ರು, ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ನಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತಲಾ 5 TMC 15 TMCಯನ್ನು ಅಂದು ಮದ್ರಾಸ್, ಇವತ್ತು ಚೆನ್ನೈ ಏನಿದೆಯಲ್ಲ ಮದ್ರಾಸ್ಗೆ ಕುಡಿ ನೀರಿಗೆ ಕೊಟ್ಟಿದ್ರೆ ಈಗ ವಿರೋಧ ಮಾಡೋದು ಸರಿದಲ್ಲ ಅಂದಮೇಲೆ 4.75 TMC ಅಂದ್ರೆ ಅದು ಕನ್ಸಂಪ್ಷನ್ ನಾನ್ ಕನ್ಸಂಪ್ಷನ್ ಯೂಸ್ ಕೊಡಿ ಸುಮಾರು 25 TMC ನೀರನ್ನ ನಾವು ಪಡ್ಕೊಂಡಿದ್ದೀವಿ ಇವತ್ತು ಸಹ. ಇದು ನಮ್ಮ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಬಹಳ ಗಂಭೀರವಾಗಿ ಹೋರಾಟ ಮಾಡಿದ್ರೆ ಇದೆಲ್ಲ ಸಿಕ್ಕಿರುವಂತದ್ದು. ಮಾನ್ಯ ಅಧ್ಯಕ್ಷರೇ, ಮೊದಲು ಟ್ರಿಬ್ಯುನಲ್ಲು 192 TMC ನೀರನ್ನ ಕೊಡಬೇಕು ತಮಿಳುನಾಡಿಗೆ ಅಂತ ಹೇಳಿದರು. ಆಮೇಲೆ ಸುಪ್ರೀಂ ಕೋರ್ಟ್ನವರು 177.25 TMC ನೀರು ಕೊಡಬೇಕು ಅಂತ ಹೇಳಿದರು. ಇನ್ ನಾರ್ಮಲ್ ಇಯರ್ಸ್ Tamil Nadu is entitled only for 177 TMC of water in a year. ಅವರು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತ ಮಾಡಿದ್ದಾರೆ. ಮತ್ತೆ ಸಂಕಷ್ಟದ ಪರಿಸ್ಥಿತಿಯನ್ನು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿದ್ದಾರೆ. ಬರಗಾಲ ಬಂದಾಗ, ಮಳೆ ಕಡಿಮೆ ಆದಾಗ, ಒಣ ಇದಾದಾಗ ನಾವು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿದ್ದಾರೆ. ಇದು ಮೇಕೆದಾಟು ಪ್ಯೂರ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಮತ್ತೆ ವಿದ್ಯುತ್ ಶಕ್ತಿನ ತಯಾರು ಮಾಡ್ತಕ್ಕಂಥ ಪ್ರಾಜೆಕ್ಟು. 400 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟು. ಮತ್ತೆ ಈ ಡ್ಯಾಮ್ ಕಟ್ಟೋದಿದೆಯಲ್ಲ, ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ನಮ್ಮ ಕರ್ನಾಟಕದ ವ್ಯಾಪ್ತಿನಲ್ಲೇ ಕಟ್ಟೋದು, ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದ ಬೌಂಡ್ರಿ ಒಳಗಡೆನೆ ಕಟ್ಟೋದು, ಮುಳುಗಡೆ ಆಗೋದು ಕರ್ನಾಟಕದ ಜಮೀನು. ಇದರಿಂದ ತಮಿಳುನಾಡಿಗೆ ಏನು ಹಾನಿಯಾಗಲ್ಲ. ಆನ್ ದಿ ಅದರ್ ಹ್ಯಾಂಡ್ ತಮಿಳುನಾಡಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ. ಎಲ್ಲ ಪಕ್ಷದವರು, ADMK ಇರ್ಬೋದು, DMK ಇರ್ಬೋದು, ಅಥವಾ ಇನ್ನೊಂದು ಯಾವ್ಯಾವ 2 ಫ್ಯಾಕ್ಷನ್ 3 ಫ್ಯಾಕ್ಷನ್ಗಳಾಗಿದ್ದಾವೆ ಆ ಪಕ್ಷಗಳು ಅವು ಇರ್ಬೋದು. ಅವೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದು ತಮಿಳುನಾಡಿನಲ್ಲಿ ಎಲ್ಲರೂ. ಈಗ ನಿಮ್ ಫ್ರೆಂಡ್ ಅಲ್ಲ ಸರ್ ಅವರು, ಗೋವಾದವರು ನಿಮ್ ಫ್ರೆಂಡು,
ಮತ್ತೆ ಹೋಗಿ ಈಗ ಮನೆ ಗೋವಾದವ್ರು ನಿಮ್ ಫ್ರೆಂಡು ಮಾದಾಯಿ ಈಗ ಯಾಕೆ ಅಲ್ಲಲ್ಲ ಸರ್, ಈಗ ನೀವು ಹೋಗಿ ಮೇಕೆದಾಟು ಅಲ್ಲ ಮೇಕೆ ಈಗ ಮೇಕೆದಾಟಲ್ಲ ಮಾದಾಯಿ ನಮ್ಗೆ ಮಾದಾಯಿ ಯೋಜನೆನ ನಾವು ನಾನು ಪ್ರೈಮ್ ಮಿನಿಸ್ಟರ್ ನಿಯೋಗ ಕರ್ಕೊಂಡು ಹೋಗಿದ್ದೆ ಆಗಲ್ಲ ಅಂತಂದ್ರೆ ಈಗ ನಿಮ್ಮವರೇ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ನಿಮ್ಮವರೇ ಹೋಗ್ತಾನೆ ಇದೆ, ಇವತ್ತು ಹೋಗ್ತಾನೆ ಇದೆ, ವಿರೋಧ ಮಾಡಬೇಡಿ ಅಂತ ಹೇಳ್ರಿ. ಇವಾಗ ಮೇಕೆದಾಟು ಯಾತ್ರೆ ಮಾಡುವಾಗ ಯಾಕೆ ಯೋಚನೆ ಮಾಡಲಿಲ್ಲ? ಸುಮ್ಮನೆ ಅಶೋಕ್ ಅವರೇ, ನಿಮ್ಮವರೇ ಮುಖ್ಯಮಂತ್ರಿ, ಬಿಜೆಪಿಯವರೇ ಮುಖ್ಯಮಂತ್ರಿ. ಈಗ ಎರಡು ಕಡೆ ಯೋಜನೆ ಮಹದಾಯಿ ಅಲ್ಲೂ ಮುಖ್ಯಮಂತ್ರಿ ಯೋಜನೆ ಅಲ್ಲ, ಏನ್ ಮಾಡಿದೀರಾ ಅಂತ ಜನ ಕೇಳ್ತಾರೆ. ಅಲ್ಲೂ ನೀವೇ, ಇಲ್ಲೂ ನೀವೇ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿ ಅವರೇ, ಇಲ್ಲೂ ಬಿಜೆಪಿ ಮೇಕೆದಾಟಿಗೆ ನೀವು ಬಿಜೆಪಿ ಅವರೇ, ಅವರು ಬಿಜೆಪಿ ಅವರೇ. ಅಲ್ಲಿ ಏನ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಹೇಳಿದ್ರೇನ್ರಿ? ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ. ನಮಗೂ DMK ಅವರು ಅಲಯನ್ಸ್ ಇರ್ಬಹುದು, ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ. ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ. ನೀವು ಗೋವಾದವ್ರಿಗೆ ಹೇಳಿ, ಗೋವಾದವ್ರಿಗೆ ಹೇಳಿ, ಮಾತಾಡೋಣ. ಚೀಫ್ ಮಿನಿಸ್ಟರ್ ದಾಟು ಬಗ್ಗೆ ಹೇಳಿ. ಸ್ಟಾಲಿನ್ 10 ದಿನ ಪಾದಯಾತ್ರೆ ಮಾಡಿದ್ರಿ. ಬಿಜೆಪಿ ಮ್ಯಾನ್ ಪೊಲಿಟಿಕಲ್ ಪಾದಯಾತ್ರೆ, ಅದು ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ಅಧ್ಯಕ್ಷರೇ, ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ, ಅಲ್ಲ ಸುಪ್ರೀಂ ಕೋರ್ಟ್ ಕೇಳಿರಿ. ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಲರ್ನ್, ಅಂಡರ್ಸ್ಟ್ಯಾಂಡ್. ನಾವು ನೀವು ಉತ್ತರ ಕರ್ನಾಟಕದವರು ಮಾತಾಡ್ತಾರೆ ಇಲ್ಲಿ ಉತ್ತರ ಕರ್ನಾಟಕ ಕೇಳಿಪಾ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ 197 ಹೋಗಿ 177.25 TMC ಏನಾಯ್ತು. ನಮ್ಮ ಪಾಲಿಗೆ ಸುಮಾರು 15.25 TMC ನೀರು ಸಿಕ್ತು. ಪ್ಲಸ್ ಕುಡಿ ನೀರಿಗೆ ಬೆಂಗಳೂರಿಗೆ 4.75 TMC ಪರ್ಸು, ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 25 TMC, ಅಂದ್ರೆ ಸುಮಾರು 40 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡ್ಲಿಕ್ಕೆ. ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಅವ್ರ ಮೆರಿಟ್. ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಫ್ರೆಂಡ್ ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡ್ಲಿಕ್ಕೆ ಸಾರಿ ನಡೆದಿದೆ. ಆದೇಶದ ಮೇಲೆ ಅವರು ಅಪೀಲ್ ಹಾಕಿದ್ರು, ನಾವು ಅಪೀಲ್ ರಿವೈಸ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನಮ್ಗೆ 284.75 TMC ಸಿಕ್ಕಿದೆ. ಅಂದ್ರೆ ಮೊದಲಿನಕ್ಕಿಂತ ಆಲ್ಮೋಸ್ಟ್ 18 TMC ಜಾಸ್ತಿ ಸಿಕ್ತು. ರಿಲೀಸು 192 177 ಆಗಿದೆ. ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ. ಉಳುಕಿದ ನೀರನ್ನ ನಾವು ಮಾಡ್ಕೊಳ್ತೀವಿ ಅಂತ DK ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅಂತ ಕಾಯಕತ್ತೀವಿ. ಸುಳ್ಳು ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾಂಟ್ರವರ್ಸಿ ಮಾತಾಡೋದು ಬೇಡ. ಮೇಕೆದಾಟು ಬಗ್ಗೆ ಮಾತನಾಡಿದ್ರೆ ಟೈಮ್ ವೇಸ್ಟ್ ಅನ್ನೋದು ಇದ್ದಂತ ವಿಷಯ ಮೇಕೆದಾಟು ದಕ್ಷಿಣ ಚೀಫ್ ಮಿನಿಸ್ಟರ್ ಅವರು ಸಮಗ್ರ ಕರ್ನಾಟಕ ಬಗ್ಗೆ ಮಾತನಾಡಕಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಅಂದ್ರೆ ಏನರ್ಥ? ಉತ್ತರ ಕೊಡ್ತಿರೋದು ಕೊಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಅಂತ ನೀವು ಬಿಜೆಪಿ ಮಾಡಿ ಟೈಮ್ ಹಾಳು ಮಾಡೋದು ಬೇಡ. ಉತ್ತರ ಕರ್ನಾಟಕದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಬಗ್ಗೆ ಟೈಮ್ ಆಯ್ತು, ಕೂತ್ಕೊಳ್ಳಿ. ಇವೆಲ್ಲ ಊರ್ಗ್ ಹೋಗ್ಬೇಕು, ಕೂತ್ಕೊಳ್ಳಿ. ನೀವು ಜನರಿಗೆ ಮೋಸ ಮಾಡಕತ್ತೀರ ಅಂತ ನಿಮ್ ಫೇಲಿಯರ್ ತೋರ್ಸಕತ್ತಾರ. ಬೆಂಗಳೂರಿಗೆ ನೀರು ಕೊಡ್ಸೋದು ಬಿಡ್ಬೇಡಿ. ಈಗ ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಪ್ಪ, ಇವರೇ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿಗೂ ನಮಗೂ ಕೇರಳಕ್ಕೂ ಪಾಂಡಿಚೇರಿಗೂ ಅನೇಕ ಮಾತುಕತೆಗಳು ನಡೆದಿದ್ದಾವೆ. ವಾಜಪೇಯಿ ಅವರಿದ್ದಾಗ ನಡೆದಿದ್ದಾವೆ, ಆಮೇಲೂ ಹಿಂದೇನೂ ನಡೆದಿದ್ದಾವೆ.
ನಾವು ಪಟೇಲ್ರಿದ್ದಾಗ ಕರುಣಾನಿಧಿ ಅವರು ತಮಿಳುನಾಡಿಗೆ ಹೋಗಿದ್ದೋ ಮಾತುಕತೆ ಎಲ್ಲ ನಡೆದಿದೆ. ಮಾತುಕತೆಗಳೆಲ್ಲ ಫೇಲ್ ಆದವು. ಫೇಲ್ ಆದ್ಮೇಲೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆದ್ದು. ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಟ್ರಿಬ್ಯುನಲ್ ಅವರು ಒಂದು ವರ್ಡಿಕ್ಟ್ ಕೊಟ್ಟರು. ಅದ್ರ ಮೇಲೆ ನಾವು ಅಪೀಲ್ ಹಾಕಿದೋ, ಅವರು ಅಪೀಲ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಡಿಸಿಷನ್ ಕೊಟ್ಟಿದೆ 2018ರಲ್ಲಿ. ಏನಂತ ಟ್ರಿಬ್ಯುನಲ್ ಅವ್ರು ಕೊಟ್ಟಿದ್ದು 192 TMC ಆಫ್ ವಾಟರ್ ಕೊಡಬೇಕು ತಮಿಳುನಾಡಿಗೆ ಅಂತ. ಬೆಳಿಗೊಂಡ್ಲುನಲ್ಲಿ ಟು ಎನ್ಶ್ಯೂರ್ 192 TMC ಆಫ್ ವಾಟರ್ ಅಟ್ ಬಿಳಿಗೊಂಡ್ಲು ಅಂತ ಹೇಳಿದ್ರು. ಈಗಲೂ ಅದೇನ್ ಮಾಡ್ತು ಸುಪ್ರೀಂ ಕೋರ್ಟ್ನವರು, ಅದನ್ನು ಕಡಿಮೆ ಮಾಡಿ ಕುಡಿಯೋ ನೀರೆಲ್ಲ ಇದೆಲ್ಲ ಮಾಡಿ ಆವಿ ಆಗ್ತಕ್ಕಂಥ ನೀರೆಲ್ಲ ಲೆಕ್ಕಕ್ಕೆ ತಕೊಂಡು ಅದೆಲ್ಲ ಮಾಡಿದ ಮೇಲೆ 177.25 TMC ನೀರನ್ನ ತಮಿಳುನಾಡಿಗೆ ಬಿಳುಗುಂಡ್ಲಿನಲ್ಲಿ ಬಿಡಬೇಕು. ಅದು ಬೇರೆ ಬೇರೆ ತಿಂಗಳುಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತೆಲ್ಲ ಹೇಳಿದ್ದಾರೆ ಆದೇಶದಲ್ಲಿ. ನಾವು ಈಗ ಮಾತುಕತೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾತುಕತೆ ಅಂತ ಅನ್ಬೋದು. ಇದು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮವಾಗಿ ಡಿಸಿಷನ್ ಆಗ್ಬಿಟ್ಟದೆ. ಅದಾಯ್ತು ರೀ, ಅವೆಲ್ಲನೂ ಹೇಳಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳಿದ್ದಾರೆ, ಅವೆಲ್ಲ ಹೇಳ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾತುಕತೆ ನಮ್ಗೇನು ಅವ್ರನ್ನು ಈಗ ಅಂದ್ರೆ ಗೋವಾದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಮಾದಾಯಿದಲ್ಲಿ. ಇದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾತ್ರ ಉಳ್ಕೊಂಡದೆ. ಅದು ಮಾಡವ್ರೆ ಯಾರು? ಸೆಲೆಬ್ರೇಷನ್ ಅಲ್ಲ ಸರ್, ಚುನಾವಣೆ ಪೂರ್ವದಲ್ಲಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡೋದು. ಅಲ್ಲ ಯಡಿಯೂರಪ್ಪನವರು ಇದ್ದಾಗ ಮುಖ್ಯಮಂತ್ರಿ ಇರುವಾಗ ಅಲ್ಲಲ್ಲ ಮಹದಾಯಿ ಸಲುವಾಗಿ ಚುನಾವಣೆ ಪೂರ್ವದಾಗ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಬಂದು ಪ್ರಾರಂಭ ಮಾಡಿವೆ ಅಂತ ಹೇಳಿ ಹೋದ್ರಿ ನೀವು. ಆಯ್ತಲ್ಲ, ಅದಾಯ್ತಾ? ಪ್ರೈಮ್ ಮಿನಿಸ್ಟ್ರೇ ನಾನು ಮಾಡಲ್ಲ, ಗೋವಾ ಚೀಫ್ ಮಿನಿಸ್ಟರ್ ಬಿಜೆಪಿ ಅವರು ಇದ್ರೆ ಆಗಲ್ಲ ಅಂತಂದ್ಬಿಟ್ರು. ಈಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕ್ಲಿಯರೆನ್ಸ್ ಮಾಡಿ ನಾಳೆನೇ ಶುರು ಮಾಡ್ತೀವಿ ಕೆಲಸನ ಮಹದಾಯಿದು. ನಾಳೆನೇ ಶುರು ಮಾಡ್ಬಿಡ್ತೀವಿ ಅಂತ. ನಾಳೆನೇ ನಾನು ನೀರಾವರಿ ಮಂತ್ರಿಗೆ ಹೇಳ್ತೀನಿ ಶುರು ಮಾಡ್ರಿ ಅಂತ. ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ದೀವಿ, ಶುರು ಮಾಡ್ತೀವಿ. ಮೇಕೆದಾಟುದು ಕೂಡ 9,000 ಕೋಟಿ ರೂಪಾಯಿಗೆ ನಾವು DPR ಎಲ್ಲ ಮಾಡಿಕೊಟ್ಟಿದ್ದೀವಿ. ಅದು ಕಾವೇರಿ ರಿವರ್ ಅಥಾರಿಟಿ ಇದೆಯಲ್ಲ, ಅವರು ನಮಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಸೊ ದಿಸ್ ಈಸ್ ದಿ ಪೊಸಿಷನ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀರಾವರಿ ನಾವು ಮಾಡಕ್ಕೆ ಯಾವತ್ತೂ ಕೂಡ ಹಿಂದೇಟು ಹೊಡೆಯಲ್ಲ. ಉತ್ತರ ಕರ್ನಾಟಕದ ಇರ್ಬೋದು, ಬೇರೆ ಭಾಗದಲ್ಲಿ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಮಹದಾಯಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಯಾವತ್ತೂ ಹಿಂದೆ ಬೀಳಲ್ಲ. ನಾವು ಈಗ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಬಸ್ಸು ಅನುಭವ ಮಂಟಪಕ್ಕೆ ಗೋರುಚ ಅಧ್ಯಕ್ಷದಲ್ಲಿ ಸಮಿತಿ ಮಾಡಿ ಅದನ್ನ ರಿಪೋರ್ಟ್ ತರಿಸ್ಕೊಂಡವ್ರು ಯಾರು? ನಾವು ಹಣ ಕೊಟ್ಟರು ಇರ್ಲಿರಿ. ನಿಮ್ಗೆ ಅದು ಎಲ್ಲ ಯೋಚನೆ 2008ರಿಂದ 2003 ಇದ್ರಲ್ಲ ಮಾಡಿದ್ರ. ನಾವು 650 ಕೋಟಿ ರೂಪಾಯಿಗೆ DPR ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿ DPR ವಿನ್ಯಾಸ ಮಾಡಿದ್ರೆ ವಿನ್ಯಾಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಏನ್ ನಾವೆಲ್ಲ ಅದಕ್ಕೆ ಫೌಂಡೇಶನ್ ಹಾಕಿದ್ದೀವಿ, ಕಾಮಗಾರಿ ನಡೀತಾ ಇದೆ. ಕಂಪ್ಲೀಟ್ ಆಗೋಯ್ತಾ? ಸರ್ ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಿ, ಮಾಡಿ ಸ್ಟಾರ್ಟ್ ಆಯ್ತು. ನಾನು ಹೇಳಿದ್ದು ಬಜೆಟ್ ಘೋಷಣೆ ಮಾಡಿದ್ಮೇಲೆ ಸರ್ಕಾರ ಬದಲಾವಣೆ ಆಯ್ತು. ಅದಾದ್ಮೇಲೆ ಹಣ ಕೊಟ್ಟಿದ್ದೀರಿ, ಭದ್ರವಾದಂತ ಬುನಾದಿ ಹಾಕಿದ್ದೇವೆ. ಯೂನಿವರ್ಸಿಟಿ ಮಾಡಿದವ್ರು ನಾವು ಸರ್. ಬಜೆಟ್ ಅಲ್ಲಿ ನೀವು ಪ್ರೊವಿಷನ್ ಮಾಡಿದ್ರಿ. 71J ಮಾಡಿದವ್ರು ನಾವು. ಸುಮ್ಮನೆ ಏನೋ ಹೇಳ್ಬೇಕು, ಹೇಳ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ ನಂಜುಂಡಪ್ಪ ವರದಿ ಇದೆಯಲ್ಲ, ಸಾರಿ ಆಮೇಲೆ ಇದು ಬರ್ತಾ ಇದ್ದೀನಿ ಈಗ ಅಲ್ಲಿ ನಂಜುಂಡಪ್ಪ ಅವರು ವರದಿ ಕೊಟ್ಟಿದ್ರಲ್ಲ, ಅದು ಆದ್ಮೇಲೆ ಈ ಬೇರೆ ಕಮಿಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈಗ ನಮ್ಮ ಸರ್ಕಾರದಲ್ಲಿ ಮಿಸ್ಟರ್ ಯತ್ನಾಳ್, ಬಸವನಗೌಡ ಯತ್ನಾಳ್, ನಾವು
ಇದು ಐ ಪವರ್ ಕಮಿಟಿ ಮಾಡ್ತೀವಿ. ಇದು ಒಂದನೇ ಘೋಷಣೆ. ಎಲ್ರಿ ಅದು ಇಲ್ಲ, ಅದು ಅದೇನಾಗಿದೆ? ಅದಲ್ಲಯ್ಯ, ಎಲ್ರಿ ಅದು? ಎಲ್ಲಿ ನೀರಾವರಿ ಅಲ್ಲ, ಈಗ ಘೋಷಣೆ ಮಾಡೋ ಇದು ನೀರಾವರಿ ಇದೆಲ್ಲ ಇದೆಲ್ಲ ಇಲ್ಲ. ಅವರು ಮೋಸ್ಟ್ಲಿ 1 ಲಕ್ಷ ಕೋಟಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟವ್ರೆ. ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ. ಹೇಳ್ತೀನಿ, ಕೂತ್ಕೊಳ್ಳಿ. ಈಗ ನಾವು ಘೋಷಣೆಗಳನ್ನೇ ಇವತ್ತು ನಾನು ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ ಇದನ್ನ. ಮತ್ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ಮ ಸರ್ಕಾರ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನೀವು ಹೋಗಿದ್ರಲ್ವಾ ಮೊನ್ನೆ ಯಡಿಯೂರಪ್ಪನವರು? ನಾನು ಪತ್ರಿಕೆಯಲ್ಲಿ ಓದದ್ದು, ಅದು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಕರೆಕ್ಟ್ ಮೀ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿರೋದು, ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ. ನಿಮ್ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ 2018ರಲ್ಲಿ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ 1 ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಸಾಲ ಮನ್ನಾ ಮಾಡ್ತೀವಿ. ಮಾಡಿದ್ರ ಮಾಡಿಲ್ಲ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವಾಟ್ ಮಾರಲ್ ರೈಟ್ ಹ್ಯಾಸ್? ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2009ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ 2009 ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ, ಸಾಲ ಮನ್ನಾ ಮಾಡ್ರಿ ಅಂತ. ಯಡಿಯೂರಪ್ಪನವರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ? ಸಾಲ ಮನ್ನಾ ಮಾಡ್ತೀವಿ ಅಂತ ನಮ್ಮ NDA ಪಾರ್ಟ್ನರ್ ಕುಮಾರಸ್ವಾಮಿ ಅವರು ಮಾಡಿದ್ರಲ್ಲ ಸಾಲ ಮನ್ನಾ. ಆಯ್ತಪ್ಪ, ಕೂತ್ಕೊಳ್ರಿ. ಅವ್ರು ಹೇಳದ ನೀವು, ಅವ್ರು ಮಾಡಿದ್ರೆ ನೀವು ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ. ಮೊನ್ನೆ ಮಾತಾಡಿರೋರು ನೀವು. NDA ಪಾರ್ಟ್ನರ್ ಇರ್ಲಿ. ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರು ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತಾವ. ಏನೂ ಇಲ್ಲ, ಯಾವುದೂ ಇಲ್ಲ. ಮನಮೋಹನ್ ಸಿಂಗ್ ಅವರು ಇರುವಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ. ಸೊಸೈಟಿಗಳದ್ದು ಸಾಲ ಏನ್ರಿ ರಾಜಣ್ಣ? ಅದ್ರ ಜೊತೆಗೆ ನೇಕಾರ ಸಾಲ ಮನ್ನಾ ಮಾಡಿದ್ರಿ ಸರ್. ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, 14 ರಾಜ್ಯಗಳಲ್ಲಿ ಬರಗಾಲ ಇದೆ. 14 ರಾಜ್ಯಗಳಲ್ಲಿ ಬರಗಾಲ ಇದೆ. ಮನ್ನಾ ಮಾಡಲಿ, ಯಡಿಯೂರಪ್ಪನವರು ಹೇಳಲಿ. ಏನು ಮನ್ನಾ, ಯಾವತ್ತು ಮನ್ನಾ ಮಾಡಿದ್ದಾರೆ? ಏನ್ ವೀರಾವೇಶದಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ? ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳೋದು, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ, ಕೊಟ್ಟಿದ್ದೇವೆ. ಇನ್ನೊಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ.
ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡೋದು. ಕರ್ನಾಟಕ ಜನ ಖುಷಿಯಾಗಿದ್ದಾರೆ ಸರ್. ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಬಜೆಟ್ ನಲ್ಲಿ ಹೇಳಿದಿರಿ, ಆ ಬಜೆಟ್ ಓದ್ಲ ನನ್ನ ಬಜೆಟ್. ನೀವು ಅಕ್ಕಿ ಎಷ್ಟು ಕೊಡ್ತೇನೆ ಅಂತಿದ್ರಿ 10 ಕೆಜಿ ಎಲ್ಲಿ ಹೋಯ್ತು? 10 ಕೆಜಿ 5 ಕೆಜಿ ಕೊಡ್ತೀರಿ. ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ, ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ ತಾವು. ಕೇಂದ್ರ ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಕ್ಕಿ. ಒಂದ್ ನಿಮಿಷ ಹೇಳಾಗಿ ಮಾನ್ಯ ಅಧ್ಯಕ್ಷರೇ, ಇವ್ರು ಹೇಳಿರೋದು ಮ್ಯಾನಿಫೆಸ್ಟೋ 2018 ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ 1 ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು. This is the promise made to the people of Karnataka through their manifesto. ಏನದು ಏನು? ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ. ಅದರಿಂದ ಮಾತಾಡ್ತಾ ಇರೋದು ನಮಗನ್ಸ್ತಾ ಸಾಲ ಮನ್ನಾ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಪೀಠಿಕೆ ಗ್ಯಾರಂಟಿ 2 ಲಕ್ಷ ಸಾಲ ಮನ್ನಾ ಮಾಡ್ತಾರೆ. ರೈತರ ಮಗ, ರೈತರ ಲೀಡರ್ ಏನ್ ಮಾತಾಡ್ಬಿಟ್ಟು ಬೇರೆ ಹೇಳದೇ ಇಲ್ಲ. ಒಂದ್ ನಿಮಿಷ ಸರ್, ಇಲ್ಲ ಕೂತ್ಕೊಳ್ಳಕ್ಕಿಲ್ಲ, ಆಗೋಯ್ತು, ಮುಗಿಸ್ಬಿಡ್ತೀನಿ. ಸುನಿಲ್ ಕೂತ್ಕೊ, ಇಲ್ಲ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ಆಯ್ತು ಕೂತ್ಗಳಪ್ಪ. ನಮ್ಮ ಬಜೆಟ್ ನಲ್ಲಿ ಹೇಳಿದ್ದೀವಿ, ನಾವು ಮಾಡಿದೀವಿ. ನಾನು 165 ಭರವಸೆಗಳನ್ನ ಕೊಟ್ಟಿದ್ದೋ ಹಿಂದಿನ ಸರ್ಕಾರದಲ್ಲಿ. ಅದರಲ್ಲಿ 158 ಭರವಸೆಗಳನ್ನು ಏನ್ ಹೇಳಿದಿರಿ? 150 ಭರವಸೆಗಳನ್ನು ಈಡೇರಿಸಿದೀವಿ. ಬರೀ ಒಂದ್ ಸೈಡ್ ಭಾಷಣ ಮಾಡಿ ನಮ್ಗೆ ಕೇಳ್ಬೇಕಲ್ಲ. ಈ ಸರಿ ಬಜೆಟ್ ನಲ್ಲಿ ಏನ್ ಹೇಳಿದಿರಿ, ಏನಾಗಿದೆ ಅಂತ ಹೇಳ್ತೀನಿ ನಾನು. ನಾಟ್ ಇವನ್ 10%. ಯಾರಿಗೆ ಹೇಳ್ತಾ ಇದ್ದೀರಿ? ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಮಗೆ ಪಾಠ ಹೇಳ್ಕೊಡ್ತೀರಾ? ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೆನೂ ನಡೀತೇವೆ. ಎಲ್ಲ ಹೇಳಿದ್ದು ಬೋಗಸು ಬೋಗಸು ಬೋಗಸ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಒಂದು ಘೋಷಣೆ, ಕೂತ್ಕೊಳ್ಳಿ ಎಲ್ಲ ಪ್ಲೀಸ್ ಕೂತ್ಕೊಳ್ಳಿ. ಒಂದು ಘೋಷಣೆ ಈಗ ಹೇಳಿದ್ದೀನಿ, ಹೈಪವರ್ ಕಮಿಟಿ ಮಾಡ್ತೀವಿ ಅಂತ. 2ನೇ ಘೋಷಣೆ, ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ, ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಬಡ್ಡಿ ಮನ್ನಾ ಕೂತ್ಗಳಪ್ಪ ನೀನು. ಕಟ್ತಾರೆ ಎಲ್ಲ ಇದೆ, ಕೂತ್ಕೊಳ್ರಿ. ಮಾಡ್ಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್.
ಅದು ಬೋಗಸ್. ಕಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಯಾರಿಗೆ ಮುಖ್ಯಮಂತ್ರಿ? ಥರ್ಡ್ ಪ್ರಾಮಿಸ್ ವಿಚ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್. ಅಧ್ಯಕ್ಷರೇ, ಥರ್ಡ್ ಪ್ರಾಮಿಸ್ ದಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್. ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ, 500 ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು. ಬೆಳಗಾವಿ ಸಮೀಪ 2,000 ಎಕರೆನಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನ ಮಾಡ್ತೇವೆ. ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ಆಮೇಲೆ 500 ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ. ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ FMCG ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು, ಈಗಾಗಲೇ 19 ಘಟಕಗಳು 1,255 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು, ಸುಮಾರು 2,450 ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಅಲ್ಲದೆ ಧಾರವಾಡದ ಸಮೀಪ ಸುಮಾರು 3,000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ, ಮಾಡ್ತೇವೆ. ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಹತ್ತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು. ವಿಜಯಪುರದಲ್ಲಿ ಉತ್ಪಾದನಾ ಕ್ಲಸ್ಟರ್ ಅನ್ನು ಅಂದಾಜು 1,500 ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು. ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಿಗಳ ತಾಣವಾಗಿದೆ. ಐತಿಹಾಸಿಕ ಮಹತ್ವವಿರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿಯೂ ಮಹತ್ವ ಪಡೆದಿವೆ. ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲು ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ. ಧಾರವಾಡದಲ್ಲಿರುವ ವಾಲ್ಮಿ, ಈಗೊಂದು ವಾಲ್ಮಿ ಅಂತ ಸಂಸ್ಥೆ ಇದೆ, ಅದು ಇರಿಗೇಷನ್ ಇಲಾಖೆ ಒಳಗಡೆ ಬರ್ತದೆ. ಅದನ್ನ ಮೇಲ್ದರ್ಜೆಗೇರಿಸ್ತೀವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಧಾರವಾಡದಲ್ಲಿರುವ ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಏನು ಉನ್ನತೀಕರಿಸಲಾಗುವುದು. ಇದನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಎನ್ನಾಗಿ ಬದಲಾಯಿಸಿ ಇದರ ಮೂಲಕ ಜಲ ಶಿಕ್ಷಣ ನೀಡುವುದಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಮಣ್ಣಿನ ಸವಳು ಜವಳು ಸಮಸ್ಯೆಯನ್ನು ನಿರ್ವಹಿಸಲಾಗುವುದು ಹಾಗೂ ರೈತರ ಆದಾಯ ಹೆಚ್ಚಳದ ಕಡೆಗೆ ಒತ್ತು ನೀಡಲಾಗುವುದು. ಐ ಹೋಪ್ ದಟ್ ಯು ಆರ್ ದಿ ಓನ್ಲಿ ಮ್ಯಾನ್ ಯು ಆರ್ ಹ್ಯಾಪಿ. ಬಿಕಾಸ್ ನೀವೆಲ್ಲ ಭಾಷಣ ಮಾಡುವಾಗ ಹೇಳಿದ್ರಿ, ನೀವೆಲ್ಲ ಉತ್ತರ ಕರ್ನಾಟಕಕ್ಕೆ ಏನೋ ಮಾಡಬೇಕು ಅಂತ. ಅದರಿಂದ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಅದರಿಂದ ಮಾನ್ಯ ಅಧ್ಯಕ್ಷರೇ ನಾನು ಮುಗಿಸೋ ಹೊತ್ತಿನಲ್ಲಿ ಬಂದಿದ್ದೀರಿ. ಮುಖ್ಯಮಂತ್ರಿಗಳೇ, ನಾನು ಅದರಿಂದ ಆಮೇಲೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದರಿಂದ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ, ಅವರ ಜೀವನ ಮಟ್ಟ ಹೆಚ್ಚು ಮಾಡಲಿಕ್ಕೆ, ಅವರ ತಲಾದಾಯ ಹೆಚ್ಚು ಮಾಡಲಿಕ್ಕೆ, ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ಅತ್ಯಂತ ಹಿಂದುಳಿದಿರತಕ್ಕಂಥ ತಾಲೂಕುಗಳು ಯಾವಿದ್ದಾವೆ ಅವೆಲ್ಲನೂ ಕೂಡ ಮಾಡಲಿಕ್ಕೆ ಮಾಡ್ತೇವೆ. ನಾನು ಬಹುಶಃ ಎಲ್ಲ ಮಾನ್ಯ ಸದಸ್ಯರುಗಳು, ಎಲ್ಲ 42 ಜನ ಮಾನ್ಯ ಸದಸ್ಯರುಗಳಿದ್ರಲ್ಲ, ಎಲ್ಲಕ್ಕೂ ಪ್ರತ್ಯೇಕವಾಗಿ ಉತ್ತರ ಕೊಡಕ್ಕೆ ಹೋಗಿಲ್ಲ. ನಾನು ಯತ್ನಾಳ್ ಅವ್ರಿಗೂ ಕೂಡ ಉತ್ತರ ಕೊಟ್ಟಿಲ್ಲ. ನೀವು ಹೇಳಿರ್ತಕ್ಕಂಥದ್ದು BR ಪಾಟೀಲ್ ಬಹಳ ಮಾತಾಡಿದ್ರು, ಅವ್ರಿಗೂ ಕೂಡ ಕೊಟ್ಟಿಲ್ಲ. ಇಲ್ಲಿ ನಮ್ಮ ಎಂತವರು ತುಕಾರಾಮ್ ಅವರು ಕೂಡ ಮಾತಾಡಿದ್ರು, ಬೇರೆಯವರೆಲ್ಲ ರಾಯರೆಡ್ಡಿ ನೀರಾವರಿ ಬಗ್ಗೆ ಬಹಳ ಮಾತಾಡಿದ್ರಿ. ಅದರ ಬಗ್ಗೆ ಕೂಡ ನಾನು ಎಲ್ಲಕ್ಕೂ ಇಂಡಿವಿಜುವಲ್ ಆಗಿ ಉತ್ತರ ಕೊಡಕ್ಕೆ ಹೋಗಿಲ್ಲ. ಜನರಲ್ ಆಗಿ ಕರ್ನಾಟಕ ಈಸ್ ಕಮಿಟೆಡ್ ಟು ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಸಮಗ್ರವಾಗಿ ಆಗಬೇಕು. ನಾನು ಮನವಿ ಮಾಡ್ತೇನೆ ಎಲ್ಲ ರಾಜಕಾರಣಿಗಳಿಗೆ, ಯಾವತ್ತೂ ಕೂಡ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ, ಕೇಳಬಾರದು. ಅದು ಏಕೀಕರಣ
ಹುತಾತ್ಮರಾದಂಥವ್ರಿಗೆ ನಾವು ಅನ್ಯಾಯ ಎಸಗಿದಾಗ ಆಗ್ತದೆ, ಅದನ್ನ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ವಿ ಆರ್ ಕಮಿಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ನಾರ್ತ್ ಕರ್ನಾಟಕ ಆಲ್ಸೋ. ಅವರ್ ಗೌರ್ಮೆಂಟ್ ಈಸ್ ಕಮಿಟೆಡ್ ನಾಟ್ ಓನ್ಲಿ ನಾರ್ತ್ ಕರ್ನಾಟಕ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಆಮೇಲೆ ಈ ಬಳ್ಳಾರಿ ಏರ್ಪೋರ್ಟು, ರಾಯಚೂರು ಏರ್ಪೋರ್ಟು ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತೀವಿ. ಬಳ್ಳಾರಿ ಏರ್ಪೋರ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತೆ ರಾಯಚೂರು ಏರ್ಪೋರ್ಟ್ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಬಹುಶಃ ನನ್ನ ಉತ್ತರದಿಂದ ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಕೂತ್ಕೊಳ್ಳಿ. ಸೌದಿಯವರೇ, ಸಿದ್ದು ಸೌದಿಯವರೇ ಕೂತ್ಕೊಳ್ಳಿ. ಅದರಿಂದ ಎಲ್ಲರೂ ಕೂಡ ಸಮಾಧಾನ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೂತ್ಕೊಳ್ಳಿ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ನುಡಿದಂತೆ ನಡೆಯೋರು, ಏನ್ ಹೇಳಿದ್ದೀವಿ ಅದರಂತೆ ನಡೆಯೋರು, ಅದನ್ನು ಮಾಡೇ ಮಾಡ್ತೀವಿ. ಏನೇ ಆಗಲಿ ವಿರೋಧ ಪಕ್ಷದವ್ರು ಕೇಳದೆ ಹೋಗ್ಲಿ, ಕರ್ನಾಟಕ ಡೆವಲಪ್ಮೆಂಟ್ಗೆ ನಾವು ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು.